ಮೊದಲನೇದಾಗಿ ಸಂಡೇ ಇದ್ರೂ ಕೂಡ 4 ಗಂಟೆ ಊಟ ಮಾಡಿ ರೆಸ್ಟ್ ತಗೊಳ್ಳುವಂಥ ಸಮಯದಲ್ಲಿ ಎಲ್ಲ ಮಾಧ್ಯಮದವರು ಸಂಡೇ ಆದರೂ ಬಂದಿದ್ದಕ್ಕೆ ಮೊದಲನೇದಾಗಿ ಒಂದು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಉಳ್ದಂಗೆ ವಿಜಯಲಕ್ಷ್ಮಿ ಸಿಂಗ್ ಮಾತಾಡಿದ್ದಾರೆ, ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಮಾತಾಡೋದಕ್ಕೆ ಉಲ್ಲೇಖ ಮಾಡಿದ್ರು ಕಾಂತಾರದ ತೇಲ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ. ಆಯ್ತಾ, ಅದು ಕಾಂತಾರ, ಇದು ಕೊರಗಜ್ಜ. ಅದು ಈ ತಿಂಗಳು ಕಾಂತಾರ ತೇಲಿಯಾರೆ, ನವೆಂಬರ್ ಅಲ್ಲಿ ಸುಧೀರ್ ಅವರ ನಿರ್ದೇಶನದ ಕೊರಗಜ್ಜ ತೇಲಿ ಇಡೀ ಪ್ರಪಂಚಾದ್ಯಂತ ಅಂತ ಕೇಳ್ಕೊಳ್ತೀನಿ. ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬಾ ವರ್ಷದಿಂದ ಅವ್ರನ್ನ ಬಲ್ಲೆ, ನಾನು ಗೊತ್ತಿದೆ. ಅವರು ಕೆಲಸ ಸರಿ ಹೋಗೋರ್ಗು ಬಿಡಲ್ಲ ಶ್ರುತಿ ಮೇಡಮ್, ಕೆಲಸ ಸರಿ ಹೋಗ್ಲೇಬೇಕು. ಅಂದ್ರೆ ಒಂದು ಪರ್ಫೆಕ್ಷನಿಸ್ಟ್ ಇರ್ಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ರೆ ಹಠ ಇರೋದು ಅವ್ರು ಅಷ್ಟೇನೆ. ಬೇರೆ ಯಾವುದು ಬೇರೆ ಮೇಲೆ ಏನೋ ದಬ್ಬಳಿಕೆ ಮಾಡ್ತಾ ಇದೀನಿ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತಲ್ಲ. ಒಂದು ಚಿತ್ರನ ಮಾಡಿದಾಗ ಕರೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು. ಸುಧೀರ್ ಸರ್ ಒಳ್ಳೇದಾಗ್ಲಿ. ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು, ಪ್ರೊಡ್ಯೂಸರ್ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆ. ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ. ಆ ಜೊತೆಗೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವ್ರಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ತರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲಾ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.